ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಎಲ್ಯುಬಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಂಥ ಹಣಮಂತರಾವ್ ಪಾಟೀಲ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಪರಮೋನ್ನತ ಸ್ಥಾನಕ್ಕಾಗಿ ಸ್ಥಾಪಿಸಲಾಗಿದ್ದು, ಇದರ ಅಡಿಯಲ್ಲಿ 16 ಸಂಸ್ಥೆಗಳ ದೇಶದ ಏಕತೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇವೆ. ಇನ್ನು ಅಂತಹ ಸಂಸ್ಥೆಗಳು ಲಘು ಉದ್ಯೋಗ ಭಾರತಿ ಕೂಡ ಒಂದು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲಬುರಗಿ ವಿಭಾಗೀಯ ಪ್ರಚಾರಕ ಹಣಮಂತರಾವ್ ಪಾಟೀಲ್ ತಿಳಿಸಿದರು. ಇನ್ನು ಬೀದರ್ ನಗರದ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಲಘು ಉದ್ಯೋಗ ಭಾರತಿ 31ನೇ ಸ್ಥಾಪನಾ ದಿವಸ ಹಾಗೂ ಲಘು ಉದ್ಯೋಗ ಭಾರತಿ ಬೀದರ್ ಘಟಕದ ಚಾಲನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದಂಥ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಕರು 20 ರಿಂದ 25 ಕೋಟಿಯ ವ್ಯವಹಾರ ನಡೆಸುತ್ತಿದ್ದಾರೆ. ಆದರೆ ಆ ವ್ಯವಹಾರ ಪಾರ್ಟ್ನರ್ಶಿಪ್ನಲ್ಲಿ ಇರುತ್ತೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕಿಂತ ಸ್ವಂತ ಕಂಪನಿಗಳ ನಿರ್ಮಾಣಕ್ಕೆ ಯುವಕರು ಹೆಚ್ಚು ಒತ್ತು ಕೊಡಬೇಕು. ನೀವು ಸ್ವಂತ ಕಂಪನಿ ನಿರ್ಮಾಣಕ್ಕೆ ಮುಂದಾದಾಗ ಸರ್ಕಾರ ನಿಮಗೆ ಸಹಾಯ ನೀಡುತ್ತೆ. ಇನ್ನು ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಷ್ಟೇ ಅಲ್ಲದೆ ಸಹಕಾರಿ ಬ್ಯಾಂಕ್ಗಳಲ್ಲಿಯೂ ಸಹ ಸಹಾಯ ಮಾಡಿವೆ. ಆದರೆ ಎಷ್ಟೋ ಜನಕ್ಕೆ ಸ್ವಂತ ಉದ್ಯೋಗ ಸ್ಥಾಪಿಸಲು ಸರ್ಕಾರ ನೀಡುವಂತಹ ಸಹಾಯ ಹಸ್ತದ ಬಗ್ಗೆ ಮಾಹಿತಿ ಕೊರತೆ ಇದೆ. ಆ ಮಾಹಿತಿಯನ್ನ ಪ್ರತಿಯೊಬ್ಬರಿಗೆ ತಿಳಿಸುವ ಕೆಲಸವನ್ನ ಲಘು ಉದ್ಯೋಗ ಭಾರತಿ ಕಳೆದಂತಹ 3 ದಶಕಗಳಿಂದ ಮಾಡ್ತಾ ಬಂದಿದೆ ಅಂತ ಹೇಳಿದ್ರು. ಇನ್ನು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂತಹ ಬಿಜಿ ಶೆಟ್ಕಾರ್ ಮಾತನಾಡಿ, ಇಂಡಸ್ಟ್ರಿ ಮಾಡೋದು ಬಿಸ್ನೆಸ್ ಮಾಡ್ದಂಗಲ್ಲ, ಎರಡಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಇಂಡಸ್ಟ್ರಿ ಮಾಡುವಾಗ ಸ್ವಲ್ಪ ಎಡವದ್ರು ಇರುವಂತಹ ಆಸ್ತಿಯನ್ನ ಮಾರಿ ಬೀದಿಗೆ ಬರಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಲಘು ಉದ್ಯೋಗ ಭಾರತಿ ಸಂಸ್ಥೆ ಸಹಾಯದೊಂದಿಗೆ ಸಹಕಾರವನ್ನ ಸಹ ನೀಡಿ ಸದೃಢ ಭಾರತ ನಿರ್ಮಾಣ ಮಾಡಲು ಪಣ ತೊಟ್ಟಿದೆ. ಇನ್ನು ಲಘು ಉದ್ಯೋಗ ಭಾರತಿ ಕಾರ್ಯವನ್ನ ಶ್ಲಾಘಿಸಿದ್ರು. ಇನ್ನು ನಂತರ ನಗರದ ಖ್ಯಾತ ಉದ್ಯಮಿಗಳಾದಂತಹ ರಮೇಶ್ ಹುಗಾರ್ ಗಾದ್ಗೆ, ಸಚಿನ್ ಕೊಳ್ಳೂರ್, ಅಶೋಕ್ ರಜಂತಲ್, ಪುನೀತ್ ಸಿಂಗ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ರಾಮಕೃಷ್ಣ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಇನ್ನು ಡಿಐಸಿ ಜಂಟಿ ನಿರ್ದೇಶಕಿಯಾದಂತಹ ಸುರೇಖಾ ಮನೋಳಿ, ಹಿಂದೂ ಎಕನಾಮಿಕ್ ಫೋರಂನ ಬೀದರ್ ಘಟಕದ ಅಧ್ಯಕ್ಷರಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗೆ, ಲಘು ಉದ್ಯೋಗ ಭಾರತಿ ಸ್ಥಾಪಕ ಸದಸ್ಯರಾದಂತಹ ಡಿವಿ ಸಿಂಧೋಲ್, ಶಿವರಾಜ್ ಹಲ್ಶೆಟ್ಟಿ, ಲಘು ಉದ್ಯೋಗ ಭಾರತಿ ಬೀದರ್ ಘಟಕದ ಅಧ್ಯಕ್ಷರಾದಂತಹ ಸಚ್ಚಿದಾನಂದ ಚಿದ್ರೆ, ಕಾರ್ಯದರ್ಶಿ ಚೇತನ್ ಡಬ್ಕೆ, ಉಪಾಧ್ಯಕ್ಷ ಬಸವರಾಜ ಬಂಡೆ, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಹುಗಾರ್, ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರಥಮೇಶ್ ಹಲ್ಶೆಟ್ಟಿ, ಅಮೇಶ್ ಸಿಂಧೋಲ್, ರಾಘವೇಂದ್ರ ಪಾಟೀಲ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಆಮೇಲೆ ನನಗೆ ಗೊತ್ತಿದ್ದ ಪ್ರಕಾರ 70% ಬೀದರ್ದಾಗ ಇಂಡಸ್ಟ್ರಿ ಹಾಕಿದಾರಲ್ಲ, ಅದೆಲ್ಲ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆಗಿದೆ, ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ ಕಡೆ ಹೆಚ್ಚು ಪ್ರಾಪರ್ಟಿ ಹೊರ ಉಳಿದಾರೆ, ರೋಡ್ ಮೇಲೆ ಇದ್ದಾರೆ ಇಂಡಸ್ಟ್ರಿ ಹಾಕಿದಾರಲ್ಲ. ಅದಕ್ಕೆ ನಾನು ನಂಬುದೇನು, ಸರ್ಕಾರ ಹೆಲ್ಪ್ ಮಾಡುತ್ತೆ. ನಾವು ಅದ್ರ ಬಗ್ಗೆ ಇಂಡಸ್ಟ್ರಿ ಹಾಕೋದಂದ್ರೆ ಅಷ್ಟೇ. ಈಗ ನಮ್ಮಲ್ಲಿ ಹಂಗೆ ಮಳೆಗೆ ತಿಪ್ಪಿ ಮೇಲೆ ಹೇಳ್ತಾವಲ್ಲ, ಹಂಗೆ ಇಂಡಸ್ಟ್ರಿ ಹಾಕಲು ಚಾಲು ಮಾಡಿದ್ರು ಜನ ವಿತೌಟ್ ಹ್ಯಾವಿಂಗ್ ಎನಿ ನಾಲೆಜ್. ದಟ್ ಇಸ್ ವೆರಿ ಬ್ಯಾಡ್. ನಾನು 42 ವರ್ಷದಿಂದ ಈ ಫೀಲ್ಡ್ ಆಗಿದ್ದೀನಿ, ನೋಡ್ತಾ ಇದ್ದೀನಿ. ಗೊತ್ತಾ, ಎಷ್ಟೋ ಜನ ಅವರು ತಮ್ಮ ಪ್ರಾಪರ್ಟಿ ಕಳ್ಕೊಂಡಿದ್ದಾರೆ ಇದರಲ್ಲಿ. ಸ್ವಲ್ಪ ಜನ ಈಗ ನಮ್ಮಲ್ಲಿ ಬೀದರ್ದಾಗ ಎಲೈಟೆಡ್ ಇಂಡಸ್ಟ್ರಿಯಲಿಸ್ಟ್ ಕೇಂದ್ರ ಉದ್ಯೋಗ ನೋಡಿದ್ರಲ್ಲ, 10 ಸಲ KCC ಲೋನ್ ತಗೊಂಡಿದ್ದಾರೆ, 10 ಸಲ ಕಟ್ಟಿದ್ದಾರೆ. ಈ ಎಲ್ಲ ಇಂಡಸ್ಟ್ರಿ ನಡೀತಾ ಇದೆ. ಅಶೋಕ್ ರಿಜಂತಲ್ ಅದಾರೆ, ಸಿಂಧೋಲ್ ಅದಾರೆ, ಬಸವರಾಜ್ ಧನ್ನೂರ್ ಅದಾರೆ. ಸ್ವಂತ ರೊಕ್ಕ ಬೇಕು, ಬಂಡವಾಳ ಹಾಕೋದು ಎಕ್ಸ್ಪೀರಿಯನ್ಸ್ ಬಂಡೆ ಅದಾರೆ. ಇದಕ್ಕೆ ಬರೀ ಇಂಡಸ್ಟ್ರಿ ಮಾಡೋದಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಯಾವ ಬ್ಯಾಂಕ್ ಆದ್ರೂ ಅವ್ರು FD ಇಕ್ಕಿದ ರೊಕ್ಕ ನೋಡ್ಬೇಕೆ ಬೇಡ, ಸಾಲ ಕೊಡ್ತಾರೆ. ಬ್ಯಾಂಕ್ ಅಂದ್ರೆ ಸೆಕ್ಯೂರಿಟಿ ತಗೊಂಡ್ರೆ ಕೊಡ್ತಾರೆ. ನಾ ಏನ್ ಹೇಳ್ಬೇಕಂತೀನಂದ್ರೆ, ನಿಮ್ಮಲ್ಲಿ ಅದು ಇಂಡಸ್ಟ್ರಿಯಲ್ ಬಹಳ ದುಡಿಬೇಕಾಗುತ್ತೆ. ಅದಕ್ಕೆ ನೌಕರಿ ಮಾಡಿದಂಗಲ್ಲದು. ನೌಕರಿ ಮಾಡೋದು ಆಸೆ ನಿಮ್ಗೆಲ್ಲ ಫ್ಯಾನ್ ಕೆಳಗೆ AC ಕೆಳಗೆ ನೌಕರಿ ಮಾಡಬೇಕಾದ್ರೆ ಹೆಂಗ್ ಊರಿಗೆ ಆಗಿದೆ ಅಲ್ಲಿದ್ದು ಇಂಡಸ್ಟ್ರಿ ಅಂದ್ರೆ. ಇಂಡಸ್ಟ್ರಿ ಮೀನ್ಸ್ ನೀವು ಉಪಯೋಗ ಮಾಡೋದಾದ್ರೆ ನಿಮ್ಮ ಡಿಪೆಂಡ್ಸ್ ಇರ್ತಾರೆ ಬಹಳ ಜನ. ನೀವು ಸರ್ಕಾರಕ್ಕೆ ರೊಕ್ಕ ಕೊಡ್ಬೇಕು, ಈಗ ಎಂಪ್ಲಾಯೀಸ್ ರಿಜಿಸ್ಟರ್ ಮಾಡಬೇಕು, ಪವರ್ ಬಿಲ್ ಕಟ್ಟಬೇಕು, ಗವರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲಾರು ಮಾಡಿದ್ರೆ ನೀವು ಉಳಿದ ಮನೆ ಒಯ್ಬೇಕು. ನೀವು ಇಂಡಸ್ಟ್ರಿ ಮಾಡೋದು, ನಾ ಬಿಚ್ಚ ಮನಸ್ಸಿನ ಹೇಳ್ತಾ ಇದ್ದೀನಿ, ಇಂಡಸ್ಟ್ರಿ ಮಾಡೋದು ಅಷ್ಟು ಆಸಾನಿ ಇಲ್ಲ.
ಇದನ್ನೆಲ್ಲ ಇದೇ ತಿಳ್ಕೊಂಡೇ ಇಂಡಸ್ಟ್ರಿ ಹಾಕ್ಲಿಕ್ಕೆ ತಯಾರಾಗಿದೆ. ಎಲ್ಲ ಪ್ಲಾನ್ ಮಾಡಿ ಎಲ್ಲದಕ್ಕೂ ಫಿಟ್ ಇದ್ರೆ ಮಾತ್ರ ಇದ್ರ ಬರಬೇಕು. ಬಹಳ ಸಂತೋಷದ ವಿಷಯ. 31ನೇ ಸ್ಥಾಪನಾ ದಿವಸ ಬೀದರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಬೀದರ್ ಚಾಪ್ಟರ್ ಇಂದ. ಬಹಳ ಸಂತೋಷದ ವಿಷಯ. ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಗೆ ಇದು ಅಂಗಸಂಸ್ಥೆಯಾಗಿ ಅಥವಾ ಜೊತೆಯಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಪರ್ಸನಲ್ ಅಟ್ಯಾಚ್ಮೆಂಟ್ ಯಾವುದು ಬರಲು. ಸೊ ನಾನು ಸುಮಾರು ಡಿಸ್ಟ್ರಿಕ್ಗಳಲ್ಲಿ ಓಡಾಡಿದ್ದೀನಿ ಮತ್ತು ಸುಮಾರು ಇಂಡಸ್ಟ್ರಿಗಳಿಗೆ ಕನ್ಸಲ್ಟೇಷನ್ ಕೊಡುವಾಗ ಇದೊಂದು ಸಮಸ್ಯೆ ಇದೆ ನಮ್ಮಲ್ಲಿ. ಸೊ ತುಂಬ ಇದೇನು ಮಾಡ್ತಾಯಿಲ್ಲ, ಯೋಚನೆ ಮಾಡ್ತಾಯಿಲ್ಲ. ಎಲ್ಲ ಇದು ಅಷ್ಟು ದೊಡ್ಡ 20 ಕೋಟಿ 25 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದಾರೆ, ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದಾರೆ. ಇದು ತುಂಬ ರಿಸ್ಕಿ. ಸೊ ಆದಷ್ಟು ನಿಮ್ಮ ಪಾರ್ಟ್ನರ್ಶಿಪ್ನ ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಡ್ವಾಂಟೇಜಸ್ ಜಾಸ್ತಿ ಇದೆ ಕಂಪ್ನಿಯಾಗಿ ಮಾಡ್ಕೊಳ್ಳೋದ್ರಿಂದ. ಒಂದು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದೆ ಕಂಪ್ನಿಯಾಗಿ ಮಾಡಿದ್ರೆ. ಇನ್ನೊಂದು, ಲಯಬಿಲಿಟಿ ಲಿಮಿಟ್ ಆಗಿಬಿಡುತ್ತೆ. ಸೊ ನೀವೇನು ಕ್ಯಾಪಿಟಲ್ ಅಂತ ಹಾಕಿದ್ದೀರಾ, ಇನಿಷಿಯಲ್ ಇನ್ವೆಸ್ಟ್ಮೆಂಟು ನಿಮ್ಮದು ಮೆಮೊರಂಡಮ್ ಕ್ಲಾಸಲ್ಲಿ ಏನು ಹಾಕ್ಕೊಂಡಿದ್ದೀರೋ ಕ್ಯಾಪಿಟಲ್ ಕ್ಲಾಸ್ ಅಂತ, ಇವಾಗ 5 ಲಕ್ಷ ಹಾಕ್ಕೊಂಡಿದ್ದೀನಿ ಅಂದರೆ 5 ಲಕ್ಷ ಅಷ್ಟೇ ಆನ್ಸರಬಲ್. ನೀವು ನಾಳೆ ಏನಾದರೂ ಲಾಸ್ ಆದರೆ 5 ಲಕ್ಷಕ್ಕಿಂತ ಜಾಸ್ತಿ ನೀವೇನು ಕೊಡೋದು ಬೇಕಾಗಿಲ್ಲ. ಓಕೆ, ನಿಮ್ಮ ಹತ್ರ ಏನು ರಿಕವರಿಗೂ ಬರೋಂಗಿಲ್ಲ ಅವರು. ಸೊ ಸುಮಾರು ಜನಕ್ಕೆ ಈ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕೆಲವರು ಇಂಡಸ್ಟ್ರಿ ಇಟ್ಟಿರೋರು. ಓಕೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ರಿಸ್ಕ್ ತೊಗೊತೀನಿ ಅಂದರೆ ಬೆಟರ್ ಟು ಕನ್ವರ್ಟ್ ಇಟ್ ಇಂಟು ಲಿಮಿಟೆಡ್ ಕಂಪನೀಸ್. ಪಬ್ಲಿಕ್ ಆದರೂ ಆಗ್ಬೋದು, ಇಲ್ಲ ಪ್ರೈವೇಟ್ ಕಂಪನೀಸ್ ಆದರೂ ಆಗ್ಬೋದು, ಇಲ್ಲ LLP ಆಗ್ಬೋದು. 1 ಪರ್ಸನ್ ಕಂಪ್ನಿ ಇದೆ ಇವತ್ತು. ಕಂಪ್ನಿ ಫಾರ್ಮೇಷನ್ ತುಂಬ ಈಸಿ, ವಿತಿನ್ 15 ಡೇಸ್ ಮಾಡ್ಬೋದು. ಈಗ ಎಲ್ಲ ಆನ್ಲೈನ್ ಪ್ರಾಸೆಸ್ ಆಗಿದೆ. ಆಮೇಲೆ ಇದು ಕಡಿಮೆ ಇದೆ, ನಿಮಗೆ ಫೀಸು ಕಡಿಮೆ ಇದೆ. ಮಿನಿಮಮ್ ಒಂದು 15,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಕಂಪ್ನಿ ಫಾರ್ಮೇಷನ್ಗೆ. ಇವತ್ತು ಎಲ್ಲ ಆನ್ಲೈನ್ ಪ್ರಾಸೆಸ್ಸು ಇಮಿಡಿಯೇಟಾಗಿ ಆಗುತ್ತೆ, 15 ಡೇಸ್ ಒಳಗೆ ಆಗುತ್ತೆ ನಿಮಗೆ. ಸೊ ಹಂಗಾಗಿ ದಯವಿಟ್ಟು ಆ ಥರ ಇರೋರನ್ನ ಕಂಪ್ನಿ ಕನ್ವರ್ಟ್ ಮಾಡ್ಬೋದು. ಪ್ರೈವೇಟ್ ಪಾರ್ಟ್ನರ್ಶಿಪ್ನು ಕನ್ವರ್ಟ್ ಮಾಡ್ಬೋದು, ಸೋಲ್ ಪ್ರೊಪ್ರೈಟರ್ನು ಕನ್ವರ್ಟ್ ಮಾಡ್ಬೋದು. ದಯವಿಟ್ಟು ಕನ್ವರ್ಟ್ ಮಾಡಿಸ್ಕೊಡಿ, ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಬಿಸ್ನೆಸ್ಸಲ್ಲಿ. ಸರ್ ಹೇಳ್ದಂಗೆ, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಹೇಳ್ದಂಗೆ ಬಿಸ್ನೆಸ್ ರಿಸ್ಕ್ ತುಂಬ ಇದೆ. ಸುಮಾರು ಜನ ರಿಸ್ಕ್ ತೊಗೊಂಡಿದ್ದಾರೆ, ಪಾಪ ಅನುಭವಿಸ್ತಾ ಇದ್ದಾರೆ ಈಗಲೂ. ಮಾಡಿದ ಸಾಲಕ್ಕೆ ಅವಾಗ ಯಾವಾಗಲೂ ಮಾಡಿ ಇಂಡಸ್ಟ್ರಿ ಮಾಡಿ ಆ ಸಾಲನ ತೀರ್ಸೋದ್ರಲ್ಲೇ ಲೈಫ್ ಲಾಂಗ್ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಆಮೇಲೆ ಮೇಡಮ್ ಹೇಳ್ದಂಗೆ ಸುಮಾರು ಸ್ಕೀಮ್ಸ್ ಇದೆ ಗೌರ್ಮೆಂಟು. ಅವ್ರು ಹೇಳಿದ್ದು ಕರೆಕ್ಟು. ಸ್ಕೀಮ್ ತೊಗೊಳೋದು ಅಷ್ಟು ಸುಲಭ ಅಲ್ಲ, ಬಟ್ ಲಘು ಉದ್ಯೋಗ ಭಾರತಿಯಿಂದ ಸಹಾಯ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮು GIZ ಮತ್ತು SBI ಜೊತೆ ಟೈಅಪ್ ಮಾಡಿ ಆಲ್ಮೋಸ್ಟ್ ಸುಮಾರು 17 ವುಮೆನ್ ಎಂಟರ್ಪ್ರಿನಿಯರ್ಸ್ಗೆ 25 ಕೋಟಿವರೆಗೂ ಸಾಲ ಕೊಡಿಸಿದ್ವಿ. ಅಂದರೆ SBIಯಿಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ. ಸೊ ಅದಕ್ಕೆ ಆದಂಥ ನಿಯಮಗಳಿದೆ. ಯಾಕಂದರೆ ನಮ್ಮಲ್ಲಿ ಟರ್ನ್ ಓವರ್ ಹೇಳ್ತೀವಿ, ಬಟ್ GST ತೋರಿಸ್ರಪ್ಪ ಟರ್ನ್ ಓವರ್ ಅಂದರೆ GST ಟರ್ನ್ ಓವರೇ ಇರಲ್ಲ. ಬಾಯಲ್ಲಿ ಮಾತ್ರ ಟರ್ನ್ ಓವರ್ ಹೇಳ್ತಾರೆ, ನಮ್ದು ಅಷ್ಟಿದೆ ಇಷ್ಟಿದೆ ಅಂತ. ಬಟ್ ಎಲ್ಲಿ GST ತೊಗೊಂಬನ್ನಿ ಅಂದರೆ GST ಟರ್ನ್ ಓವರ್ ಇಲ್ಲ. ಆಮೇಲೆ ಎಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿ ನಿಮ್ಮ ಸೇಲ್ಸ್ ಎಷ್ಟಿದೆ ಅಂದರೆ ಬ್ಯಾಲೆನ್ಸ್ ಶೀಟ್ ಸೇಲ್ಸು ಮತ್ತು ಅವ್ರ ಬಾಯಲ್ಲಿ ಹೇಳೋ ಸೇಲ್ಸಿಗೆ ಮ್ಯಾಚ್ ಆಗೋಲ್ಲ. ಆಮೇಲೆ ಸಿಬಿಲ್ ಸ್ಕೋರ್ಗಳು ಸರಿಗಿರಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ಇವನ್ ಸ್ಕೀಮ್ಗಳಲ್ಲೂ ಲೋನ್ ಕೊಡೋಕ್ಕೆ ಬ್ಯಾಂಕ್ ಮುಂದೆ ಬರೋಲ್ಲ. ಯಾಕಂದರೆ ಬ್ಯಾಂಕ್ ಏನಿಗೆ ಫಂಕ್ಷನ್ ಮಾಡ್ತಾರೆ ಅಂದರೆ ಯಾವುದೋ ಒಂದಷ್ಟು ಜನದ ಡೆಪಾಸಿಟ್ಸ್ ಇಟ್ಕೊತಾರೆ. ಆ ಡೆಪಾಸಿಟ್ನೇ ನಿಮಗೆ ಸಾಲ ಕೊಡಬೇಕು. ಅದರಲ್ಲಿ ಗೌರ್ಮೆಂಟ್ ನಾಮ್ಸ್ ಬೇರೆ ಇದೆ ಅವ್ರಿಗೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ ಅಂತ RBI ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ MSME ಸೆಕ್ಟರು ಒಂದು ಗೈಡ್ಲೈನ್ಸ್. ಇವತ್ತು ಕೋಆಪರೇಟಿವ್ ಬ್ಯಾಂಕ್ಸು ಕೊಡ್ಬೋದು ಸಾಲ. ಕೋಆಪರೇಟಿವ್ ಸೊಸೈಟೀಸು, ಕೋಆಪರೇಟಿವ್ ಬ್ಯಾಂಕ್ಸ್ಗೂ ಇವನ್ ಅವ್ರಿಗೂ ಅಪ್ಲೈ ಆಗುತ್ತೆ RBI ಗೈಡ್ಲೈನ್ಸು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ. ಸೊ ಅದರಲ್ಲಿ ಏನು ಮಾಡ್ತಾಯಿದ್ದಾರೆ, ಇವನ್ ಕೋಆಪರೇಟಿವ್ ಬ್ಯಾಂಕ್ಸು ಸ್ಕೀಮ್ಗಳು ತಂದಿದ್ದಾರೆ MSMEಸ್ಗೆ. ಸೊ ಪ್ರಾಬ್ಲಮ್ ಎಲ್ಲಾಗ್ತಾಯಿದೆ ಅಂದರೆ ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿಲ್ಲ. ಸೊ ಸುಮಾರು MSMEs ನಾವು ನೋಡ್ತೀವಿ, ನಮ್ಮ ಹತ್ರ ಬರ್ತಾ ಇರ್ತಾರೆ ರೆಗ್ಯುಲರಾಗಿ. ಬೆಂಗಳೂರಲ್ಲಿ ಇದ್ರ ಬಗ್ಗೆನೇ ಕಾರ್ಯಾಗಾರ ಮಾಡ್ತಾ ಇರ್ತೀವಿ. ಅಲ್ಲಿ ಬಂದಾಗ ಫಿಗರ್ಸ್ ಎಲ್ಲ ಬಾಯಲ್ಲಿ ಹೇಳ್ತಾರೆ, ಬಟ್ ಅದು ಸಪೋರ್ಟಿಂಗ್